ನಾವೇನು ಮಾಡ್ತಾ ಇದ್ದೀರಿ ಅಂದರೆ ನಾವು ಯಾರು ಬದಲಾಗ್ತಾ ಇಲ್ಲ, ಎಲ್ಲ ಹಳೇದನ್ನೇ ಯೂಸ್ ಮಾಡ್ತಾ ಇದ್ದೀರಿ. ನನಗೆ ಕ್ರಿಯಾತ್ಮಕವಾದ ಆಲೋಚನೆಗಳು, ಸಕಾರಾತ್ಮಕವಾಗಿರುವಂಥದ್ದು, ಸೃಜನಾತ್ಮಕವಾಗಿರುವಂಥ ಆಲೋಚನೆಗಳು ಅನ್ಲಿಮಿಟಲ್ಲಿ ಹುಟ್ಟತಾನೇ ಇರ್ತದೆ ಒಳಗಡೆಯಿಂದ, ನಾನ್ ಸ್ಟಾಪಲ್ಲಿ ಬರ್ತಾ ಇರ್ತದೆ. ನಂತರ ಬೇರೆ ಯಾರಿಗೂ ಬರಲ್ವಾ ಅಂತ ನನಗೆ ಚಿಂತನೆ. ಒಂದು ಉದಾಹರಣೆ, ಹೋಟ್ಲಿಗೆ ಹೋದರೆ ಎಲ್ಲರಿಗೂ ಕೂಡ ಇಡ್ಲಿ ಸಾಂಬಾರ್. ನಾನು ಬಾಲ್ಯದಲ್ಲಿ ನಮ್ಮಪ್ಪ ಎಲ್ಲೋ ಒಂದು 5 ವರ್ಷನೋ 6 ವರ್ಷನೋ ಇರಬೇಕಾದ್ರೆ ಹೋಟ್ಲಿಗೆ ಕರ್ಕೊಂಡು ಹೋಗೋರು, ಇಡ್ಲಿ ಸಾಂಬಾರು ಕೊಡಿಸೋರು. ಅದೇ ಇಡ್ಲಿ ಸಾಂಬಾರು ಇವತ್ತಿಗೂ ನಡೀತಾ ಇದೆ. ಬೇರೆ ಬೇರೆ ತಿನ್ನಕ್ಕಿಷ್ಟ, ಆದರೆ ಯಾರು ಕೇಳಲ್ಲ, ಸುಮ್ಮನೆ ಹೋಗ್ತಾರೆ ಇಡ್ಲಿ ಸಾಂಬಾರು ಕೊಡು ಅಂತ ಅವನು ಹಾಕಿ ತಿನ್ಕೊಂಬರ್ತಾರೆ. ಪೂರಿ ಸಾಗು, ಅದೇ ಪೂರಿ ಅದೇ ಸಾಗು, ಚೇಂಜಸ್ ಇಲ್ಲ, ಏನೂ ಚೇಂಜಸ್ ಇಲ್ಲ. ಅದನ್ನ ಸೀಲ್ ಹೊತ್ಬಿಟ್ಟವ್ರೆ, ಪೂರಿ ಸಾಗು, ಇದನ್ನು ಮಾತ್ರ ಬದಲಾಗಲೇ ಇಲ್ಲ, ಹೋಗಿ ಸುಮ್ಮನೆ ತಿನ್ನಿ. ಎಷ್ಟೋ ಜನ ಅಲ್ಲ, 100ಕ್ಕೆ 99 ಜನ ಮುಚ್ಕೊಂಡು ಹೋಗಿ ದುಡ್ಡು ಕೊಟ್ಬಿಟ್ಟು ತಿನ್ಬಿಟ್ಟು ಬರ್ತಾರೆ, ಏನೂ ಕೇಳಲ್ಲ. ಅವ್ರಿಗೆ ಇಷ್ಟ ಇಲ್ಲದಿದ್ರು ಅನಿವಾರ್ಯ, ಅಯ್ಯೋ ಕೊಡೋಣ ಇಡ್ಲಿ ಸಾಂಬಾರು ಕೊಡು ಅಂತ ಹಾಕೊಂಡು ತಿಂತಾರೆ. ಅದರಲ್ಲಿ ಅವನು ಆಪ್ಷನ್ ಕೊಡ್ತಾನೆ. ಏನು ಆಪ್ಷನು? ಅಣ್ಣ ಡಿಪ್ ಬೇಕಾ, ಕಪ್ಪಲ್ಲಿ ಕೊಡಲ್ಲ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದನ್ನ ನೆಕ್ಕೊಂಬರ್ತಾನೆ ಅಷ್ಟೆ. ಖಂಡಿತವಾಗ್ಲೂ ಉಪಯೋಗಕ್ಕೆ ಬರಲ್ಲ. ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ. ಎಷ್ಟೊಂದು ಫುಡ್ಗಳು, ಒಂದು ಉದಾಹರಣೆ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲೇ ನೋಡಿ, ಒಂದು ದೋಸೆನೋ ಇಡ್ಲಿನೋ ಮಾಡ್ತಾರೆ, ವಾರದಲ್ಲಿ 2-3 ಸಲ ದೋಸೆ ಇಡ್ಲಿ ರಿಪೀಟ್ ಆಗಿರ್ತದೆ. ಉಪ್ಪಿಟ್ಟು ಮಾಡ್ತಾರೆ, 2-3 ಸಲ ರಿಪೀಟ್ ಆಗಿರ್ತದೆ. ನಾನು ಸುಮ್ಮನೆ ನನ್ನ ಶ್ರೀಮತಿಗೆ ಹೇಳೋದು, ನೀನು ದುಡ್ಕೊಂಬ, ನಾನು ಮನೇಲಿ ಅಡುಗೆ ಮಾಡ್ತೀನಿ, ದೋಸೆನೇ ಮಾಡ್ತೀನಿ ದಿನ. ಒಂದು ದಿವಸ ಪ್ಲೈನ್ ದೋಸೆ ನೀನು ತಿನ್ನಬೇಕು ಅಂದರೆ 365, 1 ವರ್ಷ ಕಾಯ್ಬೇಕು. ಮತ್ತೆ ತಿರ್ಗಾ 366ನೇ ದಿವಸಕ್ಕೆ ಪ್ಲೈನ್ ದೋಸೆ ಮಾಡ್ತೀನಿ. ದಿನಕ್ಕೆ ಒಂದೊಂದು ದೋಸೆ ಮಾಡಿಕೊಡ್ತೀನಿ, ವೆರೈಟಿ. ಪಲ್ಯ ನೀನೇನು ಸಾಂಬಾರು ಮಾಡ್ತೀಯ, ಚಟ್ನಿ ಮಾಡ್ತೀಯ, ಚಟ್ನಿ ನಾನು 365 ಥರ ಚಟ್ನಿ ಮಾಡ್ತೀನಿ. ಒಂದು ದಿವಸನೂ ರಿಪೀಟ್ ಆಗಲ್ಲ. ಏನಾದರೂ ರಿಪೀಟ್ ಆದರೆ ಅವತ್ತು ನನಗೆ ಡಿವೋರ್ಸ್ ಕೊಟ್ಬಿಡು, ಪರವಾಗಿಲ್ಲ. ಒಂದು ದಿವಸಕ್ಕೆ ಏನಾದರೂ ರಿಪೀಟ್ ಮಾಡಿದ್ರೆ. ಬಟ್ ಇಷ್ಟೊಂದು ಕ್ರಿಯೇಟಿವ್ ಎಲ್ಲಿಂದ ಬರ್ತದೆ ಮನುಷ್ಯನಿಗೆ? ಅವ್ರಿಗೆ ಯಾಕೆ ಬರೋದಿಲ್ಲ? ಥಿಂಕ್ ಯಾಕೆ ಮಾಡೋದಿಲ್ಲ? ಮಾಡೋದು ಒಂದು 2-3 ಉದಾಹರಣೆ ಹೇಳ್ತೀನಿ. ಈ ಚಿತ್ರಾನ್ನ ಮಾಡ್ತಾರಲ್ಲ, ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಹಾಕ್ಬಿಡ್ತಾರೆ. ಅದು ತಿಂತಾ ಇದ್ರೆ ರಬ್ಬರ್ ಅಗದಂಗೆ ಅಗಿತಾನೇ ಇರ್ಬೇಕು ಕಡಲೆ ಬೀಜನ. ಎಷ್ಟು ಅಗಿದ್ರು ಬಾಯೆಲ್ಲ ನೋವು ಬರ್ತದೆ ಹೊರತು ಕಡಲೆ ಬೀಜ ಇಷ್ಟ ಚಿತ್ರಾನ್ನದಲ್ಲಿ, ಬಟ್ ಅಗದು ನೋವ್ತದೆ. ನಮ್ಮ ಮನೆಯೊಳಗೆ ಒಂದ್ಸಲ ಹುರಿದ್ಬಿಟ್ಟು ಅದನ್ನ ಆಮೇಲೆ ಎಣ್ಣೆಗೆ ಹಾಕು ಅಂತಂದ್ರೆ ಇವತ್ತವರೆಗೂ ಮಾಡಿದ್ರೆ ಕೇಳಿ ಮಾಡಲ್ಲ. ಈ ಒಬ್ಬಿಟ್ಟು ಮಾಡ್ತಾರೆ ಯುಗಾದಿ ಹಬ್ಬದ ದಿವಸ, ಗೋಧಿ ಹಿಟ್ಟಲ್ಲಿ ಮಾಡು ಅಂತಂದ್ರೆ ಗೋಧಿ ಹಿಟ್ಟಲ್ಲಿ ಹೆಂಗಾಗ್ಬಿಡ್ತದೆ. ನಾನು ಮಾಡಿ ತೋರಿಸ್ಲಾ? ಬೇಡ, ಎಲ್ಲ ಗಲೀಜ್ ಮಾಡ್ಬಿಡ್ತೀರ. ಅಮ್ಮ ನೀನಾದರೂ ಮಾಡು, ಇಲ್ಲ ನಾನಾದರೂ ಮಾಡ್ತೀನಿ, ಬಟ್ ಮಾಡಲ್ಲ. ಅದು ಒಬ್ಬಿಟ್ಟಂದ್ರೆ ಅದು ಮೈದಾ ಹಿಟ್ಟಲ್ಲೇ ಮಾಡ್ಬೋದು. ಅದೇ ಹೋಟ್ಲಿಗೆ ಕರ್ಕೊಂಡು ಹೋದಾಗ ಅದು ಬಟರ್ ನಾನ್ ಅಂತ ಬರ್ತದೆ, ಅದನ್ನ ತಗೊಳ್ಳಿ ಅಂದ್ರೆ ಅದು ಮೈದಾದಲ್ಲಿ ಮಾಡಿರ್ತಾರೆ, ಅದೆಲ್ಲ ತಿನ್ಬಾರ್ದು ಅಂತ. ಮತ್ತು ಒಬ್ಬಿಟ್ಟು ಯಂತ್ರಲ್ಲಿ ಮಾಡಿದ್ಯಾ? ಒಬ್ಬಿಟ್ಟು ಮೈದಾದಲ್ಲೇ ಮಾಡಿದ್ಯಾ? ಸೊ ಅದನ್ನ ಯಾಕೆ ತಿಂತಾ ಇದೆಯಾ? ಒಬ್ಬಿಟ್ಟು ತಿನ್ನಕ್ಕೆ ಚೆನ್ನಾಗಿರ್ತದ, ಸುತ್ತ ಇರ್ತದಲ್ಲ ಬಾರ್ಡ್ರು, ಅದೆಲ್ಲ ಬರೀ ಆ ಮೈದಾದ ಇರ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಡ್ತೀನಿ, ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಅದನ್ನು ತಿಂತೀನಿ ಒಬ್ಬಟ್ಟನ್ನ. ಸೊ ಮೈದಾ ಹಾಕಬೇಡ ಅಂದ್ರೆ ಕೇಳಲ್ಲ. ಸೊ ಕೆಲವರು ಹೆಣ್ಮಕ್ಳು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಈ ಏನದು ಕಾಜು ಬರ್ಫಿ ಅಂತ ನೀವು ಬೇಕ್ರಿಗಳಲ್ಲಿ ಸಿಗುತ್ತೆ. ಇದೊಬ್ಬ ನನ್ನ ಫ್ರೆಂಡ್ ಮಾಡ್ತಾನೆ. ಈ ಕಾಜು ಬರ್ಫಿನ ಅವನು ಹೇಳ್ದೆ, ನೋಡಪ್ಪ ಗೋಡಂಬಿ ತಿಂದರೆ ಬರೀ ಫ್ಯಾಟು, ಒಂದು ಚೂರು ಅದನ್ನು ಲೈಟಾಗಿ ಹಾಫ್ ಫ್ರೈ ಮಾಡಿಬಿಟ್ಟು ನೀನು ಕಾಜು ಬರ್ಫಿ ಮಾಡಿ ನೋಡು, ಎಂಥ ಅದ್ಭುತವಾದ ಟೇಸ್ಟ್ ಇರುತ್ತೆ ಅಂತಂದರೆ. ಟೇಸ್ಟು ಚೆನ್ನಾಗಿರ್ತದೆ, ಹೆಲ್ತ್ಗೆ ಒಳ್ಳೇದು, ಫ್ಯಾಟ್ ಇರಲ್ಲ ಅದರಲ್ಲಿ, ಅಂದರೆ ಕ್ಯಾಲರಿ ಅದರಲ್ಲಿ ಕಡಿಮೆ ಆಗುತ್ತೆ. ಅವ್ನು ಮಾಡಿದರೆ ಕೇಳಿ, ಯಾವುದೇ ನೀವು ಬೇಕ್ರಿಗಳಿಗೆ ಹೋದರೆ ಕಾಜು ಬರ್ಫಿ ಹಂಗೆ ಹಾಕ್ತಾರೆ ಹೊರತು ಅದನ್ನು ಹುರಿದ್ಬಿಟ್ಟು ಹಾಕಲ್ಲ. ನಮಗೆ ಋತುಮಾನಕ್ಕೆ ತಕ್ಕಂಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಒಂದು ಉದಾಹರಣೆ ಹೇಳ್ತೀನಿ, ಕಡಲೆ ಬೀಜನ ನೀವು ಬೇಸಿಗೆಯಲ್ಲಿ ಹಾಗೆ ತಿನ್ನಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ. ಖಂಡಿತವಾಗಲೂ ನೀವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆ ಬೇಸಿಗೆಗಾಲದಲ್ಲಿ ಆಯಿಲ್ ಬೇಕು, ಮನುಷ್ಯನಿಗೆ ಬೇಕೇ ಬೇಕು. ಈಗ ಮೂಳೆಗಳೆಲ್ಲ ಸೌಂಡ್ ಬರ್ತಾವಲ್ಲ, ಕೂತ್ರೆ ಎದ್ರೆ, ಈ ನೊಟ್ಟಿಗೆ ತೆಗಿತಾರಲ್ಲ, ಅದೆಲ್ಲ ವಾಯುಗೆ ಲಾಕ್ ಆಗ್ಬಿಟ್ಟಿರ್ತವೆ. ಕಡಲೆ ಬೀಜ ತಿಂದರೆ ಆಗುತ್ತೆ. ಅದೇ ನೀವೇನಾದರೂ ಈ ಮಳೆಗಾಲದಲ್ಲಿ ಹುರಿದ್ಬಿಟ್ಟು ತಿನ್ಬೇಕು ಕಡಲೆ ಬೀಜನ. ಕಡಲೆಕಾಯಿ ಆಗಲಿ, ಕಡಲೆ ಬೀಜ ಆಗಲಿ ಹುರಿದ್ಬಿಟ್ಟು ತಿನ್ಬೇಕು, ಆಗ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಚಳಿಗಾಲದಲ್ಲಿ ಇದನ್ನ ಬೇಯಿಸಿ ತಿನ್ನಬೇಕು. ಕಡಲೆ ಬೀಜನಾದರೂ ಬೇಯಿಸಿ, ಇಲ್ಲ ಕಡಲೆಕಾಯಿನಾದರೂ ಬೇಯಿಸಿ ತಿನ್ನಿ. ಇದು ಪ್ರತೀತಿ. ಅಂದರೆ
ಆರೋಗ್ಯ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಇದನ್ನು 365 ದಿವಸ ಹೆಂಗೆ ಬೇಕಾದ್ರೂ ತಿನ್ಬೋದು, ಅದು ಬೇರೆ ವಿಚಾರ. ನಿಮಗೆ ಹೆಲ್ತ್ ಬೆನಿಫಿಟ್ ಆಗಬೇಕು ಅಂದರೆ ಯಾವ ಯಾವ ಆಹಾರವನ್ನು ಯಾವ ಕಾಲದಲ್ಲಿ ನಾವು ಹೇಗೆ ಸೇವನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ತಿಂತಾ ಇರ್ತಾರೆ, ಏನೋ ಮಾಡ್ತಾರೆ. ಬಟ್ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅದೇ ರೀತಿ ಮಾಡ್ಕೊಳ್ತೀನಿ. ಬೇಸಿಗೆಗಾಲದಲ್ಲಿ ಕೊಬ್ಬರಿ ತಿನ್ನಿ, ಸೊ ಕಡಲೆ ಬೀಜ ತಿನ್ನಿ, ಇವೆಲ್ಲ ಬಹಳ ಅದ್ಭುತ. ಅದು ಕಡಲೆ ಬರ್ಫಿ ಅಂತ ಬರ್ತದೆ, ಬೆಲ್ಲ ಮತ್ತು ಕಡಲೆಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ಇದನ್ನು ಅಷ್ಟೇ ಹುರಿದ್ಬಿಟ್ಟು ಮಾಡಯ್ಯ, ಒಂದೇ ಒಂದು ಸಲ ಮಾಡೋ, ನನಗೆ ದುಡ್ಡು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ, ನನಗೋಸ್ಕರ ಮಾಡಿಕೊಡು ಅಂತ. ನೀನು ಎಷ್ಟು ಮಾಡಿದೆಯಾ ಅಷ್ಟು ನಾನೇ ತಗೊಂಡ್ಬಿಡ್ತೀನಿ, ಮಾಡಿಕೊಡು ಅಂತ. ಅವನು ಮಾಡಿದರೆ ಕೇಳಿ, ನಿಂಗೆ ದುಡ್ಡು ಕೊಡ್ತೀನಿ ಮಾಡು ಅಂದ್ರೂ ಮಾಡಲ್ಲ. ಅಂದರೆ ಮನುಷ್ಯನಿಗೆ ಹೊಸತನ ಯಾಕೆ ಬರಲ್ಲ, ಕ್ರಿಯೇಟಿವ್ ಯಾಕೆ ಬರಲ್ಲ, ಹಳೇದಕ್ಕೆ ಯಾಕೆ ಕಚ್ಕೊಂಡಿರ್ತಾನೆ. ಈಗ ಹಳೇದಕ್ಕೆ ಕಚ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಏನು ಮೊಬೈಲ್ ಯೂಸ್ ಮಾಡಬೇಡ, ಕರೆಂಟ್ ಯೂಸ್ ಮಾಡಬೇಡ, ಮಿಕ್ಸಿ ಯೂಸ್ ಮಾಡಬೇಡ, ರುಬ್ಬು. ನೀವು ಯಾರ್ಯಾರೋ ಹಳೇದನ್ನ ಗಟ್ಟಿ ಹಿಡ್ಕೊಂಡಿದ್ದೀರಾ, ಹೊಸದನ್ನು ಹಿಡ್ಕೋಬಾರ್ದು, ಅದನ್ನು ಬಿಟ್ಬಿಡ್ಬೇಕು. ಎಲ್ಲ ಹಳೇದನ್ನೇ ಹಿಡ್ಕೋಬೇಕು. ಹೊಸ ಮನೆ ಫ್ಯಾನ್ ಹಾಕಂಗಿಲ್ಲ, RCC ಮನೇಲಿ ಇರಂಗಿಲ್ಲ, ಸಿಮೆಂಟ್ ಮನೆಗೆ ಇರಂಗಿಲ್ಲ, ಮಣ್ಣಲ್ಲೇ ಹೋಗಿ ಮಣ್ಣು ಮನೇಲಿರಿ. ಸೊ ಅದು ಮಾತ್ರ, ಮನೆಗಳು ಮಾತ್ರ ಹೊಸಾದ್ ಬೇಕು, ಮೊಬೈಲ್ ಮಾತ್ರ ಹೊಸಾದ್ ಬೇಕು, ಬಟ್ಟೆಗಳು ಚೇಂಜ್ ಆಗೋಯ್ತು ಹೊಸಾದ್ ಬೇಕು. ಇವಾಗೆಲ್ಲ ಇದು ನಾನ್ ಟ್ರೆಡಿಷನಲ್ ಇಂಡಿಯನ್ ಡ್ರೆಸ್, ಇದು ನೀವೆಲ್ಲ ಹಾಕಿರೋದೆಲ್ಲ ವೆಸ್ಟರ್ನ್ ಡ್ರೆಸ್, ಪ್ಯಾಂಟು ಶರ್ಟು ಅವು ಇವೆಲ್ಲ ಹಾಕ್ತೀರ. ಹಂಗೆ ಇಂಡಿಯನ್ ಡ್ರೆಸ್ ಹಾಕಿ ಹಳೇದನ್ನ ಅದನ್ನ ಹಾಕಲ್ಲ, ಎಲ್ಲ ಹೊಸಾದ್ ಬೇಕು. ಬಟ್ ಕೆಲವೊಂದು ಮಾತ್ರ ಹಳೇದನ್ನೇ ಇಟ್ಕೊಂಡಿರ್ತೀರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಳೇದಕ್ಕೆ ನಿಸರ್ಗ ಬೆಲೆ ಕೊಡಲ್ಲ, ಮಾನ್ಯತೆ ಆದ್ಯತೆ ಕೊಡೋದಿಲ್ಲ. 6 ಕೇರಲ್ಲ 3 ಕೇರಲ್ಲ ಅಂತ ಡೈಲಾಗ್ ಕೇಳಿದಿರಲ್ಲ, 6 ಕೇರಲ್ಲ 3 ಕಿಳಿಯಲ್ಲ ಅಂತ. ಇವರೆಲ್ಲ ಏನು ಅಂತಂದರೆ ಹಳೇದನ್ನು ಗಂಟು ಬಿದ್ದು ಖಂಡಿತವಾಗ್ಲೂ ಹಂಗೆ ಮಾಡಬೇಡಿ. ಸಮಥಿಂಗ್ ಹೊಸ ಬದಲಾವಣೆ, ಹೊಸ ಆಲೋಚನೆ, ಹೊಸ ರೀತಿಯ ಥಾಟ್ಸ್ಗಳು ನಿಮಗೆ ಮೂಡ್ತಾ ಇರ್ತವೆ. ಕ್ರಿಯೇಟಿವ್ ಥಾಟ್ಸ್ಗಳು, ಬಿಸ್ನೆಸ್ಸಲ್ಲಾಗಲಿ ಮನೇಲಾಗಲಿ, ಇದನ್ನೆಲ್ಲ ಚೇಂಜ್ ಮಾಡಿ. ಹಂಗಂತ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ್ನೆಲ್ಲ ಬದಲಾಯಿಸ್ಬಿಡಿ. ನಮ್ಮ ಗುರುಗಳು ಹೇಳೋರು, ಹೇಳಪ್ಪ ನೀನು ಬೇಡ, ಹಳೇದಾಗ್ಬಿಟ್ಟಿದ್ಯಾ, ಚೇಂಜ್ ಮಾಡ್ಬಿಡ್ತೀನಿ. ಹೆಂಡತಿ ಮಕ್ಕಳು ಸ್ನೇಹ ಸಂಬಂಧಗಳೆಲ್ಲ ಚೇಂಜ್, ಹೊಸ ಫ್ರೆಂಡ್ಗಳನ್ನ ಮಾಡ್ಕೊಳ್ಳಿ, ಹೊಸ ಗ್ರಾಹಕರನ್ನ ಮಾಡ್ಕೊಳ್ಳಿ. ಗುರುಗಳು ಹೇಳಿದ್ರು ಇರಪ್ಪ ಅಂತ ಅಂದ್ಬಿಟ್ಟು ಆಮೇಲೆ ಹೆಂಡತಿ ಮಕ್ಕಳೆಲ್ಲ ಚೇಂಜ್ ಮಾಡಿ ಅವ್ರ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು ಅಷ್ಟೇ ಆಮೇಲೆ. ಸೊ ಆದ್ರಿಂದ ಅಂದರೆ ಒಬ್ಬ ಯಾರೋ ಮುಟ್ಟಾಳ ಬಂದು 40 ವರ್ಷ ಆಗಿದೆ ಅವನಿಗೆ, ಮದುವೆ ಆಗಿ ಒಂದು 15 ವರ್ಷ ಆಗಿದೆ ಅಂತೆ. ಗುರುಗಳೇ, ಒಬ್ಬಳೇ ಹೆಂಡತಿ ಹತ್ರ ಭಾರಿ ಬೇಸರ ಅನ್ಸುತ್ತೆ ಅಂತ. ಇದೇ ಮಾತು ನೀನು ಹೆಂಡತಿ ಮುಂದೆ ಹೇಳ್ತೀಯ ಅಂತಂದೆ. ಏನು ಗುರುಗಳೇ, ಹೆಂಡತಿ ಮುಂದೆ ಹೇಳಕ್ಕಾಗುತ್ತಾ ಇದನ್ನ? ಸಾಧ್ಯವೇ ಇಲ್ಲ. ಮತ್ತು ನನ್ನ ಮುಂದೆ ಯಾಕೆ ಹೇಳ್ತಾ ಇದೆಯಾ ಅಂತ. ಏನೋ ನೀವು ಕ್ಲೋಸ್ ಆಗಿದ್ದೀರಿ ಅಂತ ಹೇಳಿದೆ. ಸರಿನಪ್ಪಾ, ಈಗ ನೀನು ಇನ್ನೊಂದು ಮದುವೆ ಆಗ್ತೀಯ ಅಂದ. ಹಂಗೆಲ್ಲ ಸಾಧ್ಯವಿಲ್ಲ. ಬಟ್ ನಿಮ್ಮ ಹತ್ರ ಸೊಲ್ಯೂಷನ್ ಕೇಳಕ್ಕೆ ಬಂದಿದ್ದೀನಿ. ಹಳೆ ಹೆಂಡ್ತಿನೇ ಹೊಸದಾಗಿ ಹೆಂಗೆ ನೋಡ್ಕೊಳ್ಳೋದು ಅಂತ. ಶಬಾಷ್ ಮಗನೇ ಅಂತ. ಅಂದರೆ ಹಳೆ ಹೆಂಡ್ತಿ ಅದನ್ನೇ ಚೇಂಜ್ ಮಾಡಲ್ಲ, ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅವಳು ಬಿಡೋದು ಇಲ್ಲ. ಬಿಟ್ಟರೆ ಬೀಜ ಕಿತ್ತಾಕ್ಬಿಡ್ತಾಳೆ. ಹಂಗಿರೋದ್ರಿಂದ ಬಿಡೋದಿಲ್ಲ. ಈಗ ಇವ್ನು ನನ್ನ ಹತ್ರ ಐಡಿಯಾ ಕೇಳ್ತಾವ. ನಾನೇನು ಮಾಡಿದೆ, ರಿಯಲ್ ಫ್ಯಾಕ್ಟಲ್ಲಿ, ಅಂದರೆ ಕೆಲವೊಂದು ಪರ್ಸ್ನಲ್ ಇದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ. ಜನರಲ್ ಆಗಿ ಹೆಂಡತಿ ಹತ್ರನೇ ರಿಯಲ್ ಫ್ಯಾಕ್ಟಲ್ಲಿ ಹೇಳ್ತಾ, ತಮಾಷೆಗೆ ಹೇಳ್ತಾ ಇದ್ದೀನಿ, ಅದನ್ನು ನೀವು ಊಹಿಸ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ನಿಮ್ಮೆಲ್ಲ ಬುದ್ಧಿವಂತರು ಹಾಲಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ, ಸೋಫಾ ಮೇಲೆ ಕೂತ್ಕೊಳ್ಳಿ ಮಾತಾಡಿ, ಡೈನಿಂಗ್ ಟೇಬಲ್ ಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ. ಒಂದು ದಿವಸ ಪೂರ್ತಿ ಅಲ್ಲೇ ಇರಬೇಕು. ನೀವೇನೇ ಮಾತಾಡಂಗಿದ್ರೆ ಅಲ್ಲೇ ಮಾತಾಡಬೇಕು. ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡಿ, ಕಿಚನಲ್ಲಿ ಕೂತ್ಕೊಂಡು ಮಾತಾಡಿ, ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡಿ. ಏನು ಗಂಡ ಹೆಂಡತಿ ತಾನೆ, ಏನು ನಾಚಿಕೆ ಮರ್ಯಾದೆ ಏನಿಲ್ಲ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡಿ. ಸೊ ಇದೇನಾಗುತ್ತೆ ಅಂದರೆ, ಹೆಂಡತಿ ಅವಳೇ, ಗಂಡನೂ ಅವನೇ, ಬಟ್ ಮಾತುಕತೆ ಬೇರೆ ಬೇರೆ ಕಡೆ ನಡೀತಾ ಇದೆ. ಸೊ ಹಿಂಗೆ ಒಂದು ಚೂರು ಹೊಸತನವನ್ನು ತಂದರೆ ಅಲ್ಲಿ ಏನೋ ಒಂದು ಹೊಳಪಿರ್ತದೆ. ಉದಾಹರಣೆಗೆ ನಾವು ಯಾವುದೇ ಗಾಡಿಗಳು, ಸೈಕಲ್ಗಳು, ಕಾರ್ಗಳು ಏನೋ ಚಿಕ್ಕದ್ರಿಂದನೂ ನೋಡ್ಕೊಂಡು ಬಂದ್ರಿ, ಏನೋ ತಗೊಂಡ್ರೆ ಏನು ಮಾಡ್ತೀರಿ, ಹೊಸ ಕಾರ್ ತಂದ ತಕ್ಷಣ ಏನು ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಚೆನ್ನಾಗಿ ಒರೆಸೋದು, ಪಾಲಿಷ್ ಮಾಡೋದು, ಎಣ್ಣೆ ಹಾಕ್ಬಿಟ್ಟು, ಅದು ವೇಸ್ಟ್ ಬರೋದು, ವೇಸ್ಟ್ಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಒರೆಸ್ತಾ ಇದ್ದೆ ಸೈಕಲ್ನ. ಎಷ್ಟು ದಿವಸ? 1 ವಾರ, 15 ದಿವಸ, ಹೆಚ್ಚಂದ್ರೆ 1 ತಿಂಗಳು. ಅದಾದಮೇಲೆ ವರ್ಷಕ್ಕೊಂದ್ಸಲ ಆಯುಧ ಪೂಜೆಗೆ ಮಾತ್ರ ಒರೆಸೋದಷ್ಟೇ. ಗಾಡಿ ಪಂಚರ್ ಆದರೆ ಸೀದಾ ತಗೊಂಡೋಗಿ ಸೈಕಲ್ ಶಾಪಿಗೆ ಕೊಟ್ಬಿಟ್ಟು ಸರ್ವಿಸ್ ಮಾಡಿಸೋದು. ಆ ರಿಮ್ಮೆಲ್ಲ ತುಕ್ಕಿಡಿದ್ರೆ ಅವನ ಹತ್ರ ತೊಗೊಂಡೋಗಿ ಎಂಬ್ರಿ ಹಾಕ್ಬಿಟ್ಟು ಸೀಮೆಣ್ಣೆ ಹಾಕಿ ಸರ್ವಿಸ್ ಮಾಡಿ ಕೊಡೋನು. ಈಗಲೂ ಅಷ್ಟೇ, ನಾನು ಹಳೆ ಕಥೆ ಹೇಳ್ತಲ್ಲ, ಈಗಲೂ ಅಷ್ಟೇ. ಹೊಸ ಕಾರ್ ತಂದಾಗ, ಹೊಸ ಗಾಡಿ ತಂದಾಗ, ಹೊಸ ಹೆಂಡತಿ ಬಂದಾಗ, ಹೊಸದಾಗಿ ಮಕ್ಕಳಾದಾಗ
ಏನು ಎದ್ದಾಡಿದ್ದೆ ಮುದ್ದಾಡಿದ್ದೆ. ಬೆಳೀತಾ 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 ಅಪ್ಪನಿಗೂ ಮಗನಿಗೂ ಸಂಬಂಧನೇ ಇಲ್ಲ, ಅಪ್ಪನಿಗೂ ಮಗಳಿಗೂ ಸಂಬಂಧನೇ ಇಲ್ಲ. ಅವನೆಲ್ಲೋ ಇವನೆಲ್ಲೋ.